ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಶಂಕರ ಭಗವತ್ಪಾದರ ಚರಿತ್ರೆಯಲ್ಲಿ ಇವತ್ತು 29ನೇ ಅಧ್ಯಾಯ. ಹೋದ ಒಂದು ಭಾಗದಲ್ಲಿ ಶಂಕರ ಭಗವತ್ಪಾದರ ಬಗ್ಗೆ ಕಾಶಿಯಲ್ಲಿದ್ದಂತಹ ವಿದ್ವದ್ ಜನ ಏನೇನಂತ ಮಾತಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ. ಅದೇ ಸಂದರ್ಭದಲ್ಲಿ ಆಚಾರ್ಯರು ಒಂದು ಸರ್ತಿ ಗಂಗಾ ನದಿ ಸಮೀಪದಲ್ಲಿ ಶಾರೀರಿಕ ಸೂತ್ರ ಭಾಷ್ಯವನ್ನು ಶಿಷ್ಯರಿಗೆ ಬೋಧಿಸ್ತಾ ಇದ್ದಾರಂತೆ. ಶಿಷ್ಯರ ಎಲ್ಲ ಶಂಕೆಗಳನ್ನು ಕೂಡ ಪರಿಹರಿಸ್ತಾ ಅಲ್ಲಿ ಕೂತು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಬಹಳ ಬಿಸಿಲಾಗೋಯ್ತು, ಮಧ್ಯಾಹ್ನ ಸೂರ್ಯ ನೆತ್ತಿ ಮೇಲೆ ಬಂದು ಬಿಟ್ಟಿದ್ದಾನೆ. ಶಿಷ್ಯರು ಅಧ್ಯಯನ ಮಾಡಿ ಬಳಲಿದ್ದರ ಕಾಣಿಸ್ತಾ ಇದೆ. ಆಗ ಆಚಾರ್ಯರು ಅವತ್ತಿನ ಪಾಠವನ್ನು ಮುಗಿಸಿ ಅವರು ಮೇಲಕ್ಕೆ ಹೇಳ್ತಾ ಇದ್ರಂತೆ. ಅಷ್ಟೊತ್ತಿಗೆ ಒಬ್ಬ ವೃದ್ಧ ಬ್ರಾಹ್ಮಣ ಬಂದು ಆ ಶಂಕರರಿಗೆ ಕೇಳ್ತಾ ಇದ್ದಾರೆ, ನೀವು ಯಾರು, ಯಾವುದನ್ನು ಅಧ್ಯಾಪನವನ್ನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರಂತೆ. ಆಗ ಆ ಆಚಾರ್ಯರ ಶಿಷ್ಯರು ಆ ಬ್ರಾಹ್ಮಣನನ್ನು ಕುರಿತು ಹೇಳ್ತಾ ಇದ್ದಾರೆ, ಸ್ವಾಮಿ, ಇವರು ನಮ್ಮ ಗುರುಗಳಾಗಿರ್ತಕ್ಕಂತಹ ಭಗವಾನ್ ಶಂಕರಾಚಾರ್ಯರು. ಸಮಸ್ತ ಉಪನಿಷತ್ತುಗಳು ಕೂಡ ಇವರ ಸ್ವಾಧೀನವಾಗಿದೆ. ಇವರು ದ್ವೈತವಾದವನ್ನು ನಿರಾಕರಿಸಿ ಶಾರೀರಿಕ ಸೂತ್ರಗಳಿಗೆ ಭಾಷ್ಯವನ್ನು ರಚಿಸಿದ್ದಾರೆ ಅಂತ ಹೇಳ್ತಾರಂತೆ. ಆಗ ಆ ಬ್ರಾಹ್ಮಣರಿಗೆ ಬಹಳ ಕುತೂಹಲ ಆಗುತ್ತೆ. ಸರಿ, ಆ ಆಚಾರ್ಯರನ್ನು ನೋಡಿ ಹೇಳ್ತಾ ಇದ್ದಾರೆ, ಅಯ್ಯ ಸನ್ಯಾಸಿ, ನೀನು ಭಾಷ್ಯಕಾರ ಅಂತ ಹೇಳಿ ನಿನ್ನ ಈ ಶಿಷ್ಯರು ಹೇಳ್ತಾ ಇದ್ದಾರೆ. ಇದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ. ಆ ಮಾತು ಇರಲಿ, ಪರಮರ್ಷಿಗಳಾಗಿರ್ತಕ್ಕಂತಹ ಬಾದರಾಯಣರು ಬರೆದಿರ್ತಕ್ಕಂತಹ ಶಾರೀರಿಕ ಸೂತ್ರಗಳ ಅರ್ಥವನ್ನು ನೀನು ಬಲ್ಲವನಾದರೆ ಎಲ್ಲಿ ನನಗೆ ಅವುಗಳಲ್ಲಿ ಒಂದು ಸೂತ್ರವನ್ನು ಹೇಳು ಅಂತ ಕೇಳ್ತಾ ಇದ್ದಾರಂತೆ ಆ ಬ್ರಾಹ್ಮಣ. ಆಗ ಆ ಭಾಷ್ಯಕಾರರು ಶ್ರೇಷ್ಠವಾದ ಒಂದು ನುಡಿಯನ್ನು ಹೇಳ್ತಾರಂತೆ. ಏನಪ್ಪ ಅಂದರೆ, ಸೂತ್ರಾರ್ಥವಿದರಾದ ಈ ಗುರುಗಳಿಗೆ ನಮಸ್ಕಾರ. ಸೂತ್ರಾರ್ಥವನ್ನು ತಿಳಿದ್ದೇನಂತ ನನಗೆ ಅಹಂಕಾರವಿಲ್ಲ. ಆದರೂ ಕೂಡ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಬಹಳ ವಿನಯದಿಂದ ಹೇಳ್ತಾ ಇದ್ದಾರಂತೆ. ಏನು ಅಂತಂದರೆ, ಆ ಬ್ರಾಹ್ಮಣ ಕೇಳಿರ್ತಕ್ಕಂಥದ್ದು, ಆ ಶಾರೀರಿಕ ಸೂತ್ರಗಳ ಅರ್ಥವನ್ನು ನೀನು ತಿಳ್ಕೊಂಡಿದೆಯಾ ಅನ್ನೋದಾದರೆ, ಕಾರಣ ಶಿಷ್ಯರಿಗೆ ಶಾರೀರಿಕ ಸೂತ್ರದ ಬಗ್ಗೆ ಹೇಳ್ತಾ ಇದೆಯಾ, ಹಾಗಾದರೆ ನೀನು ಅದರ ಬಗ್ಗೆ ತಿಳ್ಕೊಂಡಿದೆಯಾ ಅನ್ನೋದಾದರೆ ಅದರಲ್ಲಿರ್ತಕ್ಕಂಥ ಸೂತ್ರಾರ್ಥ ಒಂದನ್ನು ನನಗೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಆಗ ಆ ಭಾಷ್ಯಕಾರರಾಗಿರ್ತಕ್ಕಂತಹ ನಮ್ಮ ಆಚಾರ್ಯರು ಒಂದು ನುಡಿಯನ್ನು ಹೇಳ್ತಾರಂತೆ, ಸೂತ್ರಾರ್ಥವಿದರಾಗಿರ್ತಕ್ಕಂತಹ ಗುರುಗಳಿಗೆ ನಮಸ್ಕಾರ. ಸೂತ್ರಾರ್ಥವನ್ನು ತಿಳಿದಿದ್ದೇನೆ ಅನ್ನುವಂತಹ ಅಹಂಕಾರ ನನಗೆ ಇಲ್ಲ. ಆದರೂ ನೀವು ಏನನ್ನು ಕೇಳ್ತಾ ಇದ್ದೀರಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಆಗ ವೃದ್ಧ ಬ್ರಾಹ್ಮಣ 3ನೇ ಅಧ್ಯಾಯದ ಆರಂಭದಲ್ಲಿ ಬರೋ ಅಂತಹ ತದನಂತರ ಪ್ರತಿಪತ್ತೋ ಅಂತ ಒಂದು ಸೂತ್ರ ಇದೆಯಲ್ಲ, ಅದರ ಅರ್ಥ ಏನಾದರೂ ನಿನಗೆ ಗೊತ್ತಿದ್ದರೆ ಹೇಳು ನೋಡೋಣ ಅಂತ ಆ ಯತೀಶ್ವರರು ಕೇಳ್ತಾ ಇದ್ದಾರಂತೆ. ಎಷ್ಟು ಚೆನ್ನಾಗಿದೆ. ವೃದ್ಧ ಬ್ರಾಹ್ಮಣ ಏನು ಕೇಳ್ತಾ ಇದ್ದಾರೆ ಅಂತಂದರೆ, 3ನೇ ಅಧ್ಯಾಯದ ಆರಂಭದಲ್ಲಿ ಬರುವಂತಹ ತದಂತರ ಪ್ರತಿಪತ್ತವು ಅನ್ನೋ ಸೂತ್ರ ಇದೆಯಲ್ಲ, ಆ ಸೂತ್ರದ ಅರ್ಥವೇನಾದರೂ ನಿನಗೆ ಗೊತ್ತಿದ್ದರೆ ಹೇಳು ನೋಡೋಣ ಅಂತ ಹೇಳಿ ಕೇಳ್ತಾ ಇದ್ದಾರಂತೆ.
ಆಗ ಆ ಯತೀಶ್ವರರನ್ನ ಅವ್ರು ಕೇಳಿದ್ದಾರೆ. ಅದಕ್ಕೆ ಶಂಕರ ಭಗವತ್ಪಾದರು ಏನು ಹೇಳಿದ್ರು ಅಂದರೆ, ಇಂದ್ರಿಯಗಳು ಕ್ಷೀಣವಾಗಿ ಮರಣಕಾಲ ಬಂದಾಗ, ಇಂದ್ರಿಯಗಳು ಕ್ಷೀಣವಾಗಿ ಮರಣಕಾಲ ಬಂದಾಗ ದೇಹಾಂತರವನ್ನು ಪಡೆಯೋದಕ್ಕೋಸ್ಕರವಾಗಿ ಜೀವ ಸೂಕ್ಷ್ಮಭೂತಗಳಿಂದ ಸಂವೇಷ್ಟಿತನಾಗಿ ಹೊರಟು ಹೋಗ್ತಾನೆ. ಆಮೇಲೆ ತಾಂಡೀ ಶ್ರುತಿಯಲ್ಲಿ ಬರುವಂತಹ ಗೌತಮ ಜೈವಲಿಗಳ ಪ್ರಶ್ನ ಪ್ರತ್ಯುತ್ತರಗಳಿಂದ ಇದು ಪ್ರಸಿದ್ಧವಾಗಿದೆ ಅಂತ ಅವರು ಹೇಳ್ತಾರೆ. ಈ ಬ್ರಾಹ್ಮಣ ಕೇಳಿದ್ದು ತದಂತರ ಪ್ರತಿಪತ್ತೋವನ್ನು ಸೂತ್ರದಲ್ಲಿ ಒಂದು ಸೂತ್ರ ಇದೆ, ಆ ಸೂತ್ರದ ಅರ್ಥ ಏನಾದರೂ ಗೊತ್ತಿದ್ರೆ ಹೇಳು ಅಂದಾಗ ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಇಂದ್ರಿಯಗಳು ಕ್ಷೀಣವಾಗಿ ಮರಣಕಾಲ ಬಂದಾಗ ದೇಹಾಂತರವನ್ನು ಪಡೆಯೋದಕ್ಕೋಸ್ಕರವಾಗಿ ಜೀವನು ಸೂಕ್ಷ್ಮಭೂತಗಳಿಂದ ಸಂವೇಷ್ಟಿತನಾಗಿ ಹೊರಟು ಹೋಗ್ತಾನೆ. ಇದು ಎಲ್ಲಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತಾಂಡೀ ಶ್ರುತಿಯಲ್ಲಿ ಬರುವಂತಹ ಗೌತಮ ಜೈವಲಿಗಳ ಪ್ರಶ್ನ ಪ್ರತ್ಯುತ್ತರಗಳಿಂದ ಇದು ಪ್ರಸಿದ್ಧವಾಗಿದೆ ಅನ್ನೋ ಮಾತನ್ನು ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದಂಥ ಅರ್ಥವನ್ನು ಕೇಳಿ ವಾಚಾಟನಾದ ಆ ಬ್ರಾಹ್ಮಣ ಆ ಅರ್ಥವನ್ನು ನೂರಾರು ವಿಕಲ್ಪಗಳಿಂದ ದೂಷಣೆ ಮಾಡಿ ಖಂಡಿಸ್ತಾರಂತೆ. ಈ ಅರ್ಥವನ್ನು ಶಂಕರ ಭಗವತ್ಪಾದರ ಮುಂದೆ ಆ ಬ್ರಾಹ್ಮಣ ನೂರಾರು ರೀತಿಯಲ್ಲಿ ಅದನ್ನು ತರ್ಜುಮೆ ಮಾಡಿ ಹೇಳಿ ಖಂಡಿಸ್ತಾರಂತೆ. ಅಲ್ಲಿ ನೆರೆದಿರ್ತಕ್ಕಂಥ ಪಂಡಿತ ಶ್ರೇಷ್ಠರ ನಡುವೆ ಈ ರೀತಿಯಾಗಿರ್ತಕ್ಕಂಥ ಖಂಡನೆ ಅವರಿಗೆ ಅತ್ಯಂತ ವಿಸ್ಮಯವನ್ನು ಉಂಟು ಮಾಡುತ್ತಂತೆ. ನೋಡಿ, ಭಾಳ ಚೆನ್ನಾಗಿದೆ ಇದು. ಆ ಬ್ರಾಹ್ಮಣ ಬಂದು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಆಚಾರ್ಯರು ಉತ್ತರ ಕೊಟ್ಟಿರೋದು, ಇವರು ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಪ್ರತ್ಯುತ್ತರವಾಗಿ ಆ ಬ್ರಾಹ್ಮಣ ಹೇಳೋದು, ಅದಕ್ಕೆ ಸಮಾಧಾನವನ್ನು ಗುರುಗಳು ಹೇಳೋದು, ಮತ್ತೆ ಇವರು ಪ್ರತ್ಯುತ್ತರವನ್ನು ಕೊಡೋದು, ಅದಕ್ಕೆ ಗುರುಗಳು ಸಮಾಧಾನವನ್ನು ಹೇಳೋದು, ಹೀಗೆ ಅನೇಕ ಬಾರಿ ನೂರಾರು ರೀತಿಯಲ್ಲಿ ಆ ಇಬ್ಬರ ಮಧ್ಯೆ ಒಂದು ವಾಗ್ವಾದ ನಡೀತಾ ಇದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಒಂದು ಪ್ರಶ್ನೆ ಪ್ರತ್ಯುತ್ತರಗಳು ಬಹಳ ಚೆನ್ನಾಗಿ ಬಹಳ ಅರ್ಥವನ್ನು ನೂರಾರು ಅರ್ಥವನ್ನು ವಿಕಲ್ಪಗಳಿಂದ ದೂಷಿಸಿ ಅವರು ಖಂಡಿಸಿದ್ರು ಆ ಬ್ರಾಹ್ಮಣರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೆರೆದಿರ್ತಕ್ಕಂಥ ಇಂಥ ಒಂದು ಒಳ್ಳೆಯ ವಿಷಯ ನಡೀತಾ ಇದೆ, ಒಬ್ರಿಗೊಬ್ರು ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಸುತ್ತ ನೆರೆದಿರ್ತಕ್ಕಂತಹ ಪಂಡಿತ ಶ್ರೇಷ್ಠರ ನಡುವೆ ಆ ರೀತಿಯ ಖಂಡನೆ ಅವರಿಗೆ ಅತ್ಯಂತ ವಿಸ್ಮಯವನ್ನು ಉಂಟು ಮಾಡ್ತಾ ಇದ್ದಂತೆ. ಅದ್ಯಾವುದಪ್ಪ ಇದು ಸೂತ್ರ ಅಂತಂತಂದರೆ, ತದಂತರ ಪ್ರತಿಪತ್ತೋ ರಹಂತಿ ಸಂಪರಿಷ್ಟಕ ಪ್ರಶ್ನ ನಿರೂಪಣಾಭ್ಯಾಂ ಅನ್ನೋದೇ ಈ ಒಂದು ಸೂತ್ರ. ಆದ್ದರಿಂದ ಈ ಒಂದು ಸೂತ್ರಕ್ಕೆ ಅಲ್ಲಿ ಅವರಿಬ್ಬರ ಮಧ್ಯೆ ಬಹಳ ಚೆನ್ನಾಗಿ ಮಾತುಕತೆ ನಡೀತಾ ಇದೆ. ಆಗ ತೀರ್ಥಕರಾಗಿರ್ತಕ್ಕಂತಹ ಆಚಾರ್ಯರು ವೃದ್ಧ ಬ್ರಾಹ್ಮಣನು ಹೇಳಿದ್ದನ್ನೆಲ್ಲವನ್ನು ಅನುವಾದಿಸಿ ಅದನ್ನು ಸಾವಿರಾರು ವಿಧದಲ್ಲಿ ಖಂಡಿಸಿದರು. ಯಾವಾಗ ಆ ವೃದ್ಧ ಬ್ರಾಹ್ಮಣ ಈ ಶಂಕರರ ಮಾತುಗಳನ್ನು ಖಂಡಿಸ್ತಾ ಇದ್ರು, ಅದೇ ರೀತಿಯಲ್ಲಿ ಶಂಕರ ಭಗವತ್ಪಾದರು ಕೂಡ ಆ ವೃದ್ಧ ಬ್ರಾಹ್ಮಣ ಹೇಳಿದ್ದನ್ನೆಲ್ಲವನ್ನು ಕೂಡ ಅನುವಾದ ಮಾಡಿ ಅದನ್ನು ಸಾವಿರಾರು ವಿಧದಲ್ಲಿ ಖಂಡಿಸಿದ್ರಂತೆ. ಅಂದರೆ ಇವರಿಬ್ಬರ ಮಧ್ಯೆ ಎಷ್ಟು ಚೆನ್ನಾಗಿ ವಾಗ್ವಾದ ನಡೀತಾ ಇದೆ ಅಂತ. ಆಗ ಬೃಹಸ್ಪತಿಗೂ ಆದಿಶೇಷನ ಅವತಾರವಾಗಿರ್ತಕ್ಕಂಥ ಪತಂಜಲಿಗೂ ಸದೃಶರಾದ ಅವರಿಬ್ಬರ ನಡುವೆ ಈ ವಾಗ್ವಾದ 8 ದಿವಸಗಳವರೆಗೆ ನಡೀತಂತೆ. ಈ ಪ್ರಕಾರವಾಗಿ
ಯತೀಶ್ವರರು ಆ ದ್ವಿಜೋತ್ತಮನು ವಾದ ಮಾಡುತ್ತಲೇ ಇದ್ದದ್ದನ್ನು ನೋಡಿ ಆ ಹತ್ತಿರದಲ್ಲೇ ಕೂತಿರ್ತಕ್ಕಂತಹ ಪದ್ಮಪಾದಾಚಾರ್ಯರು ಆಚಾರ್ಯರನ್ನು ಕುರಿತು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂತಂತಂದರೆ, ವೇದಾಂತ ರಹಸ್ಯಗಳನ್ನೆಲ್ಲ ಬಲ್ಲ ಈ ಬ್ರಾಹ್ಮಣ ವೇದವ್ಯಾಸ ಮಹರ್ಷಿಯೇ ಸರಿ. ಶಂಕರ ಭಗವತ್ಪಾದರ ಶಿಷ್ಯರಾಗಿರ್ತಕ್ಕಂತಹ ಪದ್ಮಪಾದಾಚಾರ್ಯರು ಇದನ್ನು ಬಹಳ ಚೆನ್ನಾಗಿ ಅವಲೋಕನ ಮಾಡಿ ಆ ಆಚಾರ್ಯರನ್ನು ಕುರಿತು ಹೇಳ್ತಾ ಇದ್ದಾರೆ, ಈ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ವೇದವ್ಯಾಸ ಮಹರ್ಷಿನೇ ಅನ್ನೋ ಮಾತನ್ನ ಒಂದು ವಾರಗಳ ಕಾಲ ಶಂಕರ ಭಗವತ್ಪಾದರೊಡನೆ ಅವರು ವಾಗ್ವಾದವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ಸಾಮಾನ್ಯರಿಂದ ಸಾಧ್ಯವಿಲ್ಲ. ಆದ್ದರಿಂದ ಇಂತಹ ಒಂದು ವಾಗ್ವಾದವನ್ನು ಮಾಡಿರ್ತಕ್ಕಂತಹ ಆ ಬ್ರಾಹ್ಮಣ ನಿಜವಾಗಲೂ ಕೂಡ ವೇದವ್ಯಾಸರೇ ಸರಿ ಅಂತ ಹೇಳ್ತಾ ಇದ್ದಾರೆ. ಗುರುಗಳೇ, ನೀವಾದರೂ ಭಗವಾನ್ ಶಂಕರ ಸ್ವಾಮಿಯೇ ಆಗಿದ್ದೀರಿ, ಪರಮೇಶ್ವರ ನೀವು, ವ್ಯಾಸ ಮಹರ್ಷಿ ಸಾಕ್ಷಾತ್ ನಾರಾಯಣನೇ ಸರಿ. ಯಾಕಂದರೆ ವೇದವ್ಯಾಸರು ವಿಷ್ಣುವಿನ ಅಂಶದವರು. ಹಾಗಾಗಿ ಈ ಪದ್ಮಪಾದಾಚಾರ್ಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆಚಾರ್ಯರೇ ನೀವು ಪರಮೇಶ್ವರ, ವೇದವ್ಯಾಸರು ವಿಷ್ಣು. ಹಾಗಾಗಿ ನಿಮ್ಮಿಬ್ಬರಿಗೆ ಈ ರೀತಿ ವಿವಾದ ನಡೆಯುತ್ತಾ ಹೋದರೆ ಕಿಂಕರನಾಗಿರ್ತಕ್ಕಂತಹ ನಾನು ಏನು ತಾನೇ ಮಾಡಬಲ್ಲೆ ಅಂತ ನುಡಿತಾನಂತೆ. ಈಗ ಪರಮೇಶ್ವರ ಮತ್ತು ನಾರಾಯಣನ ಮಧ್ಯೆ ವಾಗ್ವಾದಗಳು ನಡೀತಿದ್ರೆ ಈ ಪಾಮರರು ಏನು ಮಾಡ್ತಾರೆ, ಏನು ತಾನೇ ಮಾಡಬೇಕು ಸ್ವಾಮಿ ಅಂತ ಕೇಳ್ತಾ ಇದ್ದಾರಂತೆ. ಮುಂದೆ ಈ ವಿಚಾರವನ್ನು ಕೇಳ್ತಾ ಈ ಪ್ರಕಾರವಾಗಿ ವಿಸ್ಮಯವಾಗಿರ್ತಕ್ಕಂತಹ ಮಾತನ್ನು ಕೇಳಿದ ಭಾಷ್ಯಕಾರರು ಸೂತ್ರಕಾರರನ್ನು ನಿಜ ಸ್ವರೂಪದಿಂದ ನೋಡಬೇಕು ಅಂತ ಹೇಳಿ ಕೈಯನ್ನು ಮುಗಿದು ಬಹಳ ವಿನಯದಿಂದ ನಮಸ್ಕಾರವನ್ನು ಮಾಡಿ ನೂತನ ಪದ್ಮರೂಪವಾಗಿರ್ತಕ್ಕಂತಹ ಈ ವಾಣಿಯನ್ನು ಉದ್ಧರಿಸಿದ್ರು ಅಂತ. ಯಾವಾಗ ಪದ್ಮಪಾದರು ಈ ಒಂದು ವಿಚಾರವನ್ನು ಮುಂದಿಟ್ಟರು, ಆಗ ಶಂಕರರು ಆ ಬ್ರಾಹ್ಮಣನನ್ನು ನಮಸ್ಕಾರವನ್ನು ಮಾಡಿ ಬಹಳ ಪ್ರಾಮಾಣಿಕವಾಗಿ ನಿಮ್ಮ ನಿಜ ಸ್ವರೂಪವನ್ನು ನೋಡಬೇಕು ಅಂತ ಹೇಳಿ ಬಹಳ ವಿನಯದಿಂದ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಏನಂತಂದರೆ, ಮಿಂಚಿನಂತೆ ಹೊಳೆಯುವ ಸುಂದರವಾದ ಜಟೆಯನ್ನು ಕಿರೀಟವನ್ನು ಧರಿಸಿರ್ತಕ್ಕಂತಹ ನೀವು ಮಳೆ ಸುರಿಸುವ ಮೇಘದ ಕಾಂತಿಯಿಂದ ಸುಂದರವಾಗಿದ್ದೀರಿ. ಶುಭ್ರವಾಗಿರ್ತಕ್ಕಂತಹ ಉಪವೀತವನ್ನು ಧರಿಸಿ ಕೃಷ್ಣ ಮೃಗ ಚರ್ಮವನ್ನು ಉಟ್ಟು ಕಲಿ ದೋಷವನ್ನು ಶಮನ ಮಾಡೋ ಸಾಕ್ಷಾತ್ ಕೃಷ್ಣನೇ ನೀವಾಗಿದ್ದೀರಿಪ್ಪ. ನೀವು ಬರೆದ ಶಾರೀರಿಕ ಸೂತ್ರಕ್ಕೆ ಪಾರಮಾರ್ಥಿಕವಾಗಿ ಅದ್ವೈತ ಬ್ರಹ್ಮವನ್ನು ಪ್ರತಿಪಾದಿಸ್ತಕ್ಕಂತಹ ಅರ್ಥವುಳ್ಳದ್ದು ಹಾಗೂ ದೃಶ್ಯ ಅನ್ನೋ ಅಪರಾರ್ಥವನ್ನು ಮಿಥ್ಯಾಭೂತ ಅಂತ ಪ್ರತಿಪಾದಿಸ್ತಕ್ಕಂಥದ್ದು ಅಂತಹ ಈ ನನ್ನ ಅದ್ವೈತ ಭಾಷ್ಯ ನಿಮಗೆ ಸಮ್ಮತ ಅನ್ನೋದಾದರೆ ನಿಮ್ಮೊಡನೆ ವಾದ ಮಾಡಿದ ನನ್ನ ಅಪರಾಧವನ್ನು ಕ್ಷಮಿಸಿ ಪ್ರತ್ಯಕ್ಷವಾಗಿ ನೀವು ನನಗೆ ದರ್ಶನವನ್ನು ಕೊಡಿ ಅಂತ ಹೇಳಿ ಸ್ತುತಿಯನ್ನು ಮಾಡಿದಾರಂತೆ. ಯಾಕೆಂದರೆ ಇವರು ಯಾವ ಭಾಷ್ಯವನ್ನು ತರ್ಜುಮ್ನೆ ಮಾಡಿ ಅದಕ್ಕೆ ಅವರು ಇದನ್ನು ಮಾಡಿದ್ರೋ ಅಂಥದ್ದನ್ನು ನೀವು ಮಾಡಿರೋದು ಸರಿ ಅನ್ನೋದಾದರೆ ದಯವಿಟ್ಟು ನನಗೆ ದರ್ಶನವನ್ನು ಕೊಡಿ ಅಂತ ಅವರು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಹೀಗೆ ಹೇಳ್ತಾ ಇರುವಾಗಲೇ ತಮ್ಮ ಎದುರುಗಡೆ ಅಂದರೆ ಶಂಕರ ಭಗವತ್ಪಾದರ ಎದುರುಗಡೆ ಚಿನ್ನದ ಬಳ್ಳಿಯಂತೆ ಸುಂದರವಾಗಿರ್ತಕ್ಕಂತಹ ಜಟಾಕಲಾಪವುಳ್ಳ ಕೃಷ್ಣ ದ್ವೈಪಾಯನರ ವ್ಯಾಸರನ್ನು ಆಚಾರ್ಯರು ನೋಡ್ತಾರಂತೆ. ಬ್ರಾಹ್ಮಣರ ಒಂದು ವೇಷದಲ್ಲಿ ಬಂದಿರತಕ್ಕಂತಹ
ಕೃಷ್ಣ ದ್ವೈಪಾಯನ ವ್ಯಾಸರನ್ನ ಶಂಕರ ಭಗವತ್ಪಾದರು ನೋಡ್ತಾರಂತೆ. ವಿದ್ಯುಲ್ಲತೆಯಿಂದ ಪರಿವೇಷ್ಟಿತವಾಗಿರ್ತಕ್ಕಂತಹ ಮೋಡದಂತೆ ಕಾಣುತ್ತಿದ್ದ ವ್ಯಾಸರು ಚಿನ್ಮುದ್ರೆಯಿಂದ ಇಷ್ಟಾರ್ಥದ ಅನುಗ್ರಹವನ್ನು ಪ್ರಕಟಿಸ್ತಾ ಇದ್ರಂತೆ. ವ್ಯಾಸ ಮುನಿಗಳು ಸುಂದರವಾದ ಚಂದ್ರಕಾಂತ ಶಿಲೆಯಿಂದ ರಚಿತವಾದ ಕಮಂಡಲವನ್ನು ಹಿಡಿದಿದ್ದರಂತೆ. ತಮಾಲೆ ನೀಲವಾದ ಆ ಮುನಿಗಳ ಕಾಂತಿಯಿಂದ ಅದು ಆವೃತ್ತವಾಗಿತ್ತು ಅನ್ನೋ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅನುರಾಗವತಿಯಾದ ರಜನಿಯಿಂದ ಗಾಢವಾಗಿ ಆಲಂಗಿಸಲ್ಪಟ್ಟಂತಹ ಶರತ್ಕಾಲದ ಚಂದ್ರ ಬಿಂಬನನ್ನು ತಿರಸ್ಕರಿಸೋ ಹಾಗೆ ಆ ಕಮಂಡಲು ಕಾಣಿಸ್ತಾ ಇತ್ತು. ಅಂತಹ ಅದ್ಭುತವಾಗಿರ್ತಕ್ಕಂತಹ ದರ್ಶನವನ್ನು ಆಚಾರ್ಯರು ಮಾಡಿದ್ರು ಅಂತ ಹೇಳಿ, ಆ ವ್ಯಾಸರ ಕೈಯಲ್ಲಿ ರಂಧ್ರಗಳಿಂದ ಕೂಡಿದ ಸುಂದರವಾಗಿರ್ತಕ್ಕಂತಹ 27 ಮುತ್ತುಗಳಿಂದ ರಚಿತವಾದ ಅಕ್ಷರಮಾಲೆ ಇತ್ತು. ಅದು ಸತ್ಯದ ಮೂರ್ತಿಯೋ ಅನ್ನೋ ರೀತಿಯಲ್ಲಿ ತಮ್ಮ ಪತಿಯಾದ ಚಂದ್ರನ ವಂಶವನ್ನು ವರ್ಧಿಸಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಳ್ಳೋ ರೀತಿಯಲ್ಲಿ ಬಂದಿದ್ದ ಹಿಂದಿನ ಅಶ್ವಿನ್ಯಾದಿ ನಕ್ಷತ್ರ ಪಂಕ್ತಿಯೋ ಅನ್ನೋ ಥರ ಅದು ಕಾಣಿಸ್ತಾ ಇತ್ತಂತೆ. ಯಾಕೆಂದರೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ ಅಂತ ಹೇಳಿ ನಕ್ಷತ್ರಗಳು, ಅದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ. ವ್ಯಾಘ್ರ ಚರ್ಮವನ್ನು ಧರಿಸಿದ್ದರಿಂದ, ವಿಭೂತಿಯನ್ನು ಹಚ್ಚಿಕೊಂಡಿದ್ದರಿಂದ, ಜಟಾಧಾರಿಗಳಾಗಿ ರುದ್ರಾಕ್ಷ ಮಾಲೆಗಳನ್ನು ಕೈಗೆ ಸುತ್ತಕೊಂಡಿದ್ದರಿಂದಲೂ ಆ ವ್ಯಾಸ ಮುನಿಗಳು ಶಂಭುವಿನ ಅರ್ಧಾಸನದಲ್ಲಿ ಕುಳಿತುಕೊಳ್ಳೋ ಅರ್ಹತೆಯನ್ನು ಅವರು ಪಡೆದಿದ್ರು ಅಂತ. ಅಂದರೆ ಪರಮೇಶ್ವರನಂತೆ ಅವರು ಕಂಗೊಳಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅದ್ವೈತ ವಿದ್ಯೆ ಅನ್ನೋ ಅಂಕುಶದ ಹರಿತವಾದ ತುದಿಯಿಂದ ಅಹಂಕಾರ ಅನ್ನೋ ಮದ್ದಾನೆಯನ್ನು ವಶಪಡಿಸಿಕೊಂಡವರು ಆ ವ್ಯಾಸ ಮುನಿಗಳು. ತಮ್ಮ ಅದ್ವೈತ ಸಿದ್ಧಾಂತ ಅನ್ನೋ ಕಂಬಕ್ಕೆ ಉಜ್ವಲವಾದ ಸೂತ್ರಗಳು ಅನ್ನೋ ಹಗ್ಗಗಳಿಂದ ನಿತ್ಯವಾದ ಸಾವಿರಾರು ಉಪನಿಷತ್ ವಾಕ್ಯಗಳು ಅನ್ನೋ ಗೋವುಗಳನ್ನು ಅದರಲ್ಲಿ ಕಟ್ಟಿ ಹಾಕಿದ್ರಂತೆ. ಅತ್ಯಂತ ಕೀರ್ತಿಶಾಲಿಗಳಾದ ಸುಮಂತು ಮೊದಲಾದ ಶಿಷ್ಯರು ವ್ಯಾಸರ ಪಾರ್ಶ್ವಗಳಲ್ಲಿ ನಿಂತಿದ್ದರಂತೆ. ತಮ್ಮ ಕಟಾಕ್ಷ ವೀಕ್ಷಣೆ ಅನ್ನೋ ಅಮೃತಧಾರೆಯಿಂದ ಸರ್ವ ಜನರ ಸಂಸಾರ ತಾಪವನ್ನು ನಿವಾರಿಸ್ತಕ್ಕಂತಹವರೇ ಈ ವ್ಯಾಸ ಮುನಿಗಳು. ಅಂತಹ ಅದ್ಭುತವಾಗಿರ್ತಕ್ಕಂತಹ ರೂಪವನ್ನು ಹೊಂದಿರತಕ್ಕಂತಹ ವ್ಯಾಸ ಮಹರ್ಷಿಗಳನ್ನು ಶಂಕರ ಭಗವತ್ಪಾದರು ದರ್ಶನವನ್ನು ಮಾಡ್ತಾರಂತೆ. ವಾಗಾದಿ ಇಂದ್ರಿಯಗಳನ್ನು ಜಯಿಸಿದ ಆ ಮುನಿಗಳು ಚಕ್ರವರ್ತಿಗಳಿಗೂ ಗೋವಿಂದ ಭಗವತ್ಪಾದಾದಿ ಗುರುಗಳು ಆದ ಆ ವೇದವ್ಯಾಸರನ್ನು ಸ್ಪಷ್ಟವಾಗಿ ನೋಡಿ ಶ್ರೀ ಶಂಕರ ಭಗವತ್ಪಾದರು ಅತ್ಯಂತ ಹರ್ಷದಿಂದ ಶಿಷ್ಯರೊಡನೆ ಎದ್ದು ನಿಂತು ಅವರನ್ನು ಸ್ವಾಗತವನ್ನು ಮಾಡ್ತಾರಂತೆ. ಎಂಥ ಅದ್ಭುತ ಸನ್ನಿವೇಶ! ವೇದವ್ಯಾಸರು ಅಲ್ಲಿ ಬಂದಿದ್ದಾರೆ, ಅವರಿಗೆ ಗೊತ್ತಾಗಿದೆ ಇಂತಹ ವೇದವ್ಯಾಸರ ದರ್ಶನ ಮಾಡ್ತಾ ಇದ್ದೀನಿ ಅಂತೇಳಿ ಎಲ್ಲ ಶಿಷ್ಯ ಸಮೂಹದೊಡನೆ ಆ ವೇದವ್ಯಾಸರಿಗೆ ಅವರು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಆಚಾರ್ಯರು ತಮ್ಮ ಶಿಷ್ಯರ ಜೊತೆಯಲ್ಲಿ ಅತ್ಯಂತ ಭಕ್ತಿಯಿಂದ ಅವರನ್ನು ಸ್ವಾಗತಿಸಿ ನಮಸ್ಕಾರವನ್ನು ಮಾಡಿದಾರಂತೆ. ಆ ಯತಿ ಶ್ರೇಷ್ಠರು ಆನಂದಿಸ್ತಾ ವಿನಯದಿಂದ ಸತ್ಯವತಿ ಸುತರಾದ ವ್ಯಾಸರನ್ನು ಕುರಿತು ಈ ಮಾತುಗಳನ್ನು ಹೇಳ್ತಾರಂತೆ. ಏನು ಹೇಳಿದ್ರು ಅಂದರೆ, ಹೇ ದ್ವೈಪಾಯನರೇ, ತಮಗೆ ಸ್ವಾಗತ. ತಮ್ಮನ್ನು ನೋಡಿದ್ದರಿಂದ ನನ್ನ ಪುರುಷಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗೋಯಿತು. ಸರ್ವಕಾಲದಲ್ಲೂ ಕೂಡ ಪರೋಪಕಾರದಲ್ಲಿ ದೀಕ್ಷಿತರಾದ ತಮಗೆ ಈ ರೀತಿ ನನ್ನನ್ನು ಅನುಗ್ರಹಿಸೋದು
ಯುಕ್ತವೇ ಆಗಿದೆ ಸ್ವಾಮಿ. ಓ ಮುನಿಗಳೇ, ವೇದಾರ್ಥ ಗರ್ಭಿತವೂ ದುಷ್ಕರವೂ ಆದ 18 ಪುರಾಣಗಳನ್ನು ಸ್ವಯಂ ನೀವೇ ರಚಿಸಿದ್ದೀರಿ. ಅಷ್ಟು ಸಂಗತಾರ್ಥವಾದ 2 ಪದ್ಯಗಳನ್ನಾದರೂ ಇನ್ನು ಯಾರು ತಾನೇ ಬರೆಯೋದಕ್ಕೆ ಸಾಧ್ಯ? ಅಷ್ಟು ಇದನ್ನು ಬರೆದಿದ್ದೀರಿ. ಅಂಥದ್ದು 2 ಪದ್ಯ ಬರೆಯೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇದೆ? ಹಾಗೆ ಸಮುದ್ರದಂತೆ ವಿಶಾಲವಾಗಿರ್ತಕ್ಕಂತಹ ಸಮ್ಮಿಶ್ರವಾಗಿದ್ದ ವೇದ ರಾಶಿಯನ್ನು 4 ವಿಧಗಳಾಗಿ ಮಾಡಿದ್ದೀರಿ. ಅಂದರೆ ವೇದವ್ಯಾಸರು ಏನೇನು ಕೆಲಸ ಮಾಡಿದ್ರು, ಯಾವ್ಯಾವುದನ್ನು ರಚಿಸಿದ್ರು ಅನ್ನೋದನ್ನು ಶಂಕರ ಭಗವತ್ಪಾದರು ತಿಳ್ಕೊಂಡಿದ್ದರಿಂದ ಆ ವೇದವ್ಯಾಸರ ಮುಂದೆ ಅದನ್ನು ಅವರು ವಿವರಿಸ್ತಾ ಹೋಗ್ತಾ ಇದ್ದಾರೆ. ತೈತ್ತರೀಯಾದಿ ಶಾಖೆಗಳನ್ನು ಸಹ ವಿಂಗಡಿಸಿಕೊಟ್ಟಿದ್ದೀರಿ. ಹಾಗೆ ಕಲಿಯುಗದಲ್ಲಿ ಈ ಬ್ರಾಹ್ಮಣರು ಮಂದ ಬುದ್ಧಿಗಳಾಗಿ ಹುಟ್ಟುತ್ತಾರೆ. ಇವರು ವೇದ ರಾಶಿಗಳನ್ನು ಕಲಿಯೋದಕ್ಕೆ ಅಶಕ್ತರಾಗಿರ್ತಾರೆ ಅನ್ನೋ ಕಾರಣದಿಂದ ಚಿಂತಿಸಿ ಅಂಥ ದೊಡ್ಡ ವೇದ ರಾಶಿಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಡಿದ್ದೀರಿ. ಹಾಗೆ ನೀವು ಭವಿಷ್ಯತ್ತನ್ನು, ವರ್ತಮಾನವನ್ನು, ಹಿಂದೆ ಗತಿಸಿ ಹೋದದ್ದನ್ನು, ಹೀಗೆ ಸರ್ವಸ್ವವನ್ನು ನಿಶ್ಚಯವಾಗಿ ತಿಳಿದಿದ್ದೀರಿ. ಅಂದರೆ ಭೂತ ಭವ್ಯ ವರ್ತಮಾನಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಹಾಗಿಲ್ಲದೆ ಇದ್ದಿದ್ದರೆ ವರ್ತಮಾನ ಭೂತ ಭವಿಷ್ಯತ್ತುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ನಿಮ್ಮ ಗ್ರಂಥಗಳಲ್ಲಿ ನೀವು ಹೇಗೆ ರಚಿಸ್ತಾ ಇದ್ರಿ? ಭಗವಂತರಾದ ತಾವೇ ಕ್ಷೀರ ಸಮುದ್ರ ಇದ್ದ ಹಾಗೆ ಈ ಕ್ಷೀರ ಸಮುದ್ರದಿಂದ ಭಾರತ ಅನ್ನೋ ಆಶ್ಚರ್ಯಕರವಾಗಿರ್ತಕ್ಕಂಥ ಚಂದ್ರನು ಉದಯಿಸಿದ್ದಾನೆ. ಆ ಚಂದ್ರ ದೇಹದಲ್ಲಿ ಸರ್ವಾಂತರ್ಯಾಮಿಯಾದ ಹೃದಯವೆಂಬ ಅಂಗದಲ್ಲಿರೋ ಆ ಆತ್ಮನನ್ನು ಪ್ರಕಾಶಪಡಿಸ್ತಾನೆ. ಸ್ಥೂಲ, ಸೂಕ್ಷ್ಮ, ಬಾಹ್ಯ ಮತ್ತು ಅಂತರ ಅನ್ನೋ ಕತ್ತಲೆಯನ್ನು ನಿವಾರಿಸ್ತಾನೆ. ನಿಖಿಲ ವೇದಗಳಿಗೂ ಶಿಕ್ಷಾದಿ ಷಡಂಗಗಳು, ನಿಖಿಲ ಶಾಸ್ತ್ರಗಳು, ಮಹತ್ತರವಾದ ಮಹಾಭಾರತ ಅನ್ನೋ ಸಮುದ್ರ, ಅಷ್ಟಾದಶ ಪುರಾಣಗಳು ಎಲ್ಲವೂ ಕೂಡ ನಿಮ್ಮಿಂದ ಪ್ರಕಾಶಗೊಂಡಿದೆ. ಸಮಸ್ತ ವಾಂಗ್ಮಯವೂ ನಿಮ್ಮದೇ ಆಗಿದೆ. ಸತ್ಯರೂಪವಾಗಿರ್ತಕ್ಕಂತಹ ಪರಬ್ರಹ್ಮ ಒಂದು ದ್ವೀಪದಲ್ಲಿ ಜನಿಸಿದೆ. ಅದೊಂದು ಮಹಾವೃಕ್ಷವಾಗಿ ಸಾವಿರಾರು ಶಾಖೆಗಳಿಂದ ಕೂಡಿ ಶುಕನಿಂದ ಗಿಳಿಗಳಿಂದ ಸೇವಿತವಾಯಿತು. ಅಂದರೆ ಅವರು ಅವ್ರ ವೇದವ್ಯಾಸರು ಹುಟ್ಟಿದಂಥ ಒಂದು ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಮುನಿಗಳ ನಡುವೆ ತಿಲಕಪ್ರಾಯವಾದ ಈ ತಿಲಕ ವೃಕ್ಷ ಉತ್ಕೃಷ್ಟವಾದ ಹಣ್ಣುಗಳನ್ನು ಒಳ್ಳೆಯ ದೃಷ್ಟಿಯಿಂದ ತನ್ನ ಬಳಿಗೆ ಬಂದವರಿಗೆ ನೀಡುತ್ತದೆ. ಆಹಾ, ಎಂಥ ಆಶ್ಚರ್ಯ! ಇದೆಲ್ಲ ಉಪಮೇಯಗಳು. ಅವರು ಮಾಡಿರ್ತಕ್ಕಂತಹ ಅತ್ಯಂತ ಅಮೋಘವಾಗಿರ್ತಕ್ಕಂತಹ ಆ ಒಂದು ಕಾರ್ಯಗಳನ್ನು ಒಂದು ವೃಕ್ಷಕ್ಕೆ ಹೋಲಿಸಿ ಆ ವೃಕ್ಷದಿಂದ ಕೊಟ್ಟಿರ್ತಕ್ಕಂತಹ ಬಹಳ ಬೆಲೆ ಬಾಳತಕ್ಕಂತಹ ಬಹಳ ಉತ್ತಮವಾಗಿರ್ತಕ್ಕಂತಹ ಸರ್ವೋತ್ತಮವಾಗಿರ್ತಕ್ಕಂತಹ ಹಣ್ಣುಗಳಿಗೆ ಅದನ್ನು ಹೋಲಿಸಿ ಅದನ್ನು ನಿಮ್ಮ ಹತ್ರ ಬಂದು ಯಾರು ಕೇಳ್ತಾರೋ ಅವರಿಗೆ ಅದನ್ನು ಕೊಡ್ತಾ ಇದ್ದೀರಿ, ಜ್ಞಾನವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಓ ವ್ಯಾಸಮುನಿಗಳೇ, ನೀವು ಅದ್ಭುತ ಕೃಷ್ಣನೇ ಆಗಿದ್ದೀರಿಪ್ಪ. ಸಜ್ಜನರ ಕಷ್ಟವನ್ನು ಪರಿಹರಿಸೋದಕ್ಕೋಸ್ಕರವಾಗಿ ಸದಾ ಹೃದಯದಲ್ಲಿ ಗಿರೀಶನಾದ ಶಂಭುವನ್ನು ಧರಿಸಿದ್ದೀರಿ. ಬಾಯಲ್ಲಿ ಚಿರಂತನ ವಾಣಿಗಳಾದ ಶ್ರುತಿಗಳನ್ನು ಪಾಲಿಸ್ತಾ ಇದ್ದೀರಿ. ಕಾರುಣ್ಯ ಅನ್ನೋ ದೃಷ್ಟಿಯಿಂದ ನರಕವನ್ನು ಹೋಗಲಾಡಿಸ್ತಾ ಇದ್ದೀರಿ. ಶ್ರೀಕೃಷ್ಣ ಗೋವರ್ಧನ ಅನ್ನೋ ಗಿರಿರಾಜನನ್ನು ಧರಿಸಿದ್ದಾನೆ. ಗಾ ಅಂದರೆ ಗೋವುಗಳನ್ನು ಪಾಲಿಸಿದವನು, ನರಕಾಸುರನನ್ನು ಭಂಜಿಸಿದವನು. ವ್ಯಾಸರಿಗೂ ಕೂಡ ಕೃಷ್ಣ ಅನ್ನೋ ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ. ಶ್ರುತಿಗಳು ಯಾವ ವಸ್ತುಗಳನ್ನು ಸತ್ ಅಲ್ಲ, ಅಸತ್ ಅಲ್ಲ, ಹೊರಗಡೆ ಇಲ್ಲ, ಒಳಗಡೆ ಇಲ್ಲ ಅನ್ನೋ ರೀತಿಯಲ್ಲಿ ಬಣ್ಣಿಸುತ್ತೋ
ಅಂತಹ ಸಚ್ಚಿದಾನಂದ ಘನನು ಪರಮಾತ್ಮನು ಪುರಾಣ ಪುರುಷನೂ ಆದ ಶ್ರೀಮನ್ನಾರಾಯಣನೇ ನೀವಾಗಿದ್ದೀರಿ ಅಂತ ಸ್ತುತಿಸ್ತಾ ಇದ್ದಾರೆ. ಪರಮೇಶ್ವರನು ನೀವೇ, ವಿಷ್ಣುನು ನೀವೇ, ನಾರಾಯಣನು ನೀವೇ ಅನ್ನೋ ರೀತಿಯಲ್ಲಿ ಈ ಪ್ರಕಾರವಾಗಿ ಸ್ತುತರಾಗಿ ಆತ್ಮನಿಷ್ಠರಾದ ವ್ಯಾಸರು ವಿಧಿಪೂರ್ವಕವಾಗಿ ಅರ್ಪಿಸಿದ ಪೀಠದ ಮೇಲೆ ಕೂತ್ಕೊತಾರಂತೆ. ಗುರುಗಳಾಗಿರ್ತಕ್ಕಂತಹ ವ್ಯಾಸ ಮುನಿ ಮಹರ್ಷಿಗಳನ್ನು ಶಂಕರ ಭಗವತ್ಪಾದರು ಅನೇಕ ರೀತಿಯಲ್ಲಿ ಸ್ತುತಿಯನ್ನು ಮಾಡಿ ಅವರಿಗೆ ಬಹಳ ಉಚಿತವಾಗಿರ್ತಕ್ಕಂತಹ ವಿಧಿಪೂರ್ವಕವಾಗಿ ಅರ್ಪಿಸಿದಂತಹ ಪೀಠದ ಮೇಲೆ ಆ ವ್ಯಾಸರು ಅಲಂಕರಿಸ್ತಾರಂತೆ. ಆಮೇಲೆ ವಿನಯದಿಂದ ದೇಹವನ್ನು ಬಾಗಿಸಿ ನಿಂತ ಆ ಯತೀಶ್ವರರು ಶಂಕರ ಭಗವತ್ಪಾದರು ಅವರನ್ನು ಕುರಿತು ದ್ವೈಪಾಯನರು ಹೇಳ್ತಾರಂತೆ. ಆ ಪೀಠದ ಮಧ್ಯೆ ಕೂತಿರ್ತಕ್ಕಂತಹ ವೇದವ್ಯಾಸರು ಶಂಕರರನ್ನು ಕುರಿತು ಹೇಳ್ತಾರೆ, ನೀನು ನಮ್ಮಂಥವರ ಸ್ಥಾನವನ್ನು ಅಂದರೆ ಆಚಾರ್ಯ ಸ್ಥಾನವನ್ನು ಪಡೆದಿರ್ತೀಯಾ, ಅಷ್ಟು ವಿದ್ಯೆಯನ್ನು ನೀನು ಹೊಂದಿರ್ತೀಯಾ, ನಿನಗೆ ಅಷ್ಟು ಸಕಲ ವಿದ್ಯೆಗಳು ಕೂಡ ಕರಗತವಾಗಿದೆ, ನಿನ್ನ ಅಖಂಡವಾದ ಪಾಂಡಿತ್ಯವನ್ನು ನಾನು ತಿಳ್ಕೊಂಡೆ. ನನ್ನ ಪುತ್ರನಾದ ಅಂದರೆ ವೇದವ್ಯಾಸರ ಪುತ್ರನಾಗಿರ್ತಕ್ಕಂಥ ಶುಕಮುನಿ ರೀತಿಯಲ್ಲೇ ನನಗೆ ಆನಂದಕರವಾಗಿದ್ದೀಯಾ, ಅಂದರೆ ನನ್ನ ಮಗ ಶುಕ ಎಷ್ಟು ವಿಜ್ಞಾನಿಯೋ ಅದೇ ರೀತಿಯಲ್ಲಿ ನೀನು ಕೂಡ ಜ್ಞಾನವಂತನಾಗಿದ್ದೀಯಾ. ಆರಂಭದಲ್ಲಿ ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಬಂದು ಆ ಶಿಷ್ಯರೊಡನೆ ನೀನು ಹೇಗೆ ಭ್ರಮಿಸಿದೀಯಾ ಅನ್ನೋದನ್ನು ನಾನು ತಿಳ್ಕೊಳ್ಳೋದಕ್ಕೆ ಬಂದೆ. ಆ ರೀತಿಯಾಗಿ ನೀನು ಭ್ರಮಿಸಬೇಡ. ನನ್ನ ಶಾರೀರಿಕ ಸೂತ್ರಗಳಿಗೆ ನೀನು ಭಾಷ್ಯವನ್ನು ಬರೆದಿದ್ದೀಯಾ ಅಂತ ಪರಮೇಶ್ವರನ ಸಭೆಯಲ್ಲಿ ಸಿದ್ಧಪುರುಷರು ಹೇಳಿದ್ದನ್ನು ಕೇಳಿ ನನ್ನ ಹೃದಯಕ್ಕೆ ಹರ್ಷ ಆಯಿತು. ಒಮ್ಮೆ ಪರಮೇಶ್ವರನ ಸನ್ನಿಧಾನಕ್ಕೆ ವ್ಯಾಸ ಮಹರ್ಷಿಗಳು ಹೋದಾಗ ಅಲ್ಲಿ ಶಂಕರ ಭಗವತ್ಪಾದರು ರಚಿಸಿರ್ತಕ್ಕಂತಹ ಶಾರೀರಿಕ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾನೆ ಅನ್ನೋ ವಿಚಾರ ಆ ಪರಮೇಶ್ವರನ ಸಭೆಯಲ್ಲಿ ಸಿದ್ಧಪುರುಷರು ಹೇಳಿದ್ರು. ಅದರಿಂದ ನನಗೆ ಅದನ್ನು ಕೇಳಿ ನನಗೆ ಬಹಳ ಹರ್ಷವಾಯಿತು. ಆಗ ನಿನ್ನನ್ನು ನೋಡಬೇಕು ಅನ್ನುವಂತಹ ಇಚ್ಛೆ ಉಂಟಾಯಿತು. ಏ ಸನ್ಯಾಸಿ, ಪ್ರತ್ಯಕ್ಷವಾಗಿ ನಾನು ನಿನ್ನ ನೋಡೋದಕ್ಕೋಸ್ಕರವಾಗಿ ನಾನು ಇಲ್ಲಿಗೆ ಬಂದೆ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದಂಥ ಮುನೀಂದ್ರರ ಮಾತನ್ನು ಕೇಳಿ ಆಚಾರ್ಯರಿಗೆ ರೋಮಾಂಚನವಾಗುತ್ತಂತೆ. ಅವರಿಗೆ ಆಗಿರ್ತಕ್ಕಂತಹ ಪರಮ ಹರ್ಷ ರೋಮಾಂಚನದ ನೆವದಲ್ಲಿ ಹೊರಗೆ ಉಕ್ಕಿ ಹರಿತಂತೆ. ಶ್ರೀ ಶುಕಮುನಿಗಳ ಸಿದ್ಧಾಂತ ಸಾಗರಕ್ಕೆ ಪೂರ್ಣ ಚಂದ್ರನಂತಿದ್ದಂತಹ ಶ್ರೀ ಶಂಕರ ಭಗವತ್ಪಾದರು ಮೇಘ ಶ್ಯಾಮಲ ಮೂರ್ತಿಗಳು ಮಹಾಮಹಿಮರು ಆದ ಆ ವ್ಯಾಸರನ್ನು ಕುರಿತು ಈ ಮಾತನ್ನು ಹೇಳ್ತಾರಂತೆ. ಅಂದರೆ ವೇದವ್ಯಾಸರು ಶಂಕರ ಭಗವತ್ಪಾದರ ಈ ಶಾರೀರಿಕ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿರತಕ್ಕಂತಹದ್ದನ್ನು ವೇದವ್ಯಾಸರು ತಿಳ್ಕೊಂಡು ಪರಮೇಶ್ವರನ ಸಭೆಯಲ್ಲಿ ತಿಳ್ಕೊಂಡು ಈ ಶಂಕರರನ್ನು ಭೇಟಿ ಮಾಡೋದಕ್ಕೋಸ್ಕರವಾಗಿ ಶಿಷ್ಯರ ಜೊತೆ ಇದ್ದಂತಹ ಆ ಸ್ಥಳಕ್ಕೆ ಅವರು ಬ್ರಾಹ್ಮಣ ರೂಪರಾಗಿ ಬಂದು ಒಂದು ವಿಚಾರವನ್ನು ಕೇಳಿ ಅದರ ಬಗ್ಗೆ ಒಂದು ವಾರಗಟ್ಟಲೆ ಅದನ್ನು ತರ್ಕವನ್ನು ಮಾಡಿ ಮಾತಾಡಿ ಆಗ ಪದ್ಮಪಾದನಿಂದ ಈ ವೇದವ್ಯಾಸರಲ್ಲದೆ ಬೇರೆ ಯಾರು ಇಷ್ಟರ ಮಟ್ಟಿಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಪರಸ್ಪರ ಒಪ್ಪಿಕೊಂಡು ಆಗ ಈ ಆಚಾರ್ಯರು ವೇದವ್ಯಾಸರ ನಿಜ ರೂಪವನ್ನು ದರ್ಶನ ಮಾಡಬೇಕು ಅಂತೇಳಿ ಬಹಳ ವಿಧವಾಗಿ ಪ್ರಾರ್ಥನೆಯನ್ನು ಮಾಡಿ ವೇದವ್ಯಾಸರು ತಮ್ಮ ನಿಜ ರೂಪವನ್ನು ತೋರಿಸಿದಾಗ ಆ ವೇದವ್ಯಾಸರು ಮಾಡಿರ್ತಕ್ಕಂತಹ ಅನೇಕ ವಿಧವಾಗಿರ್ತಕ್ಕಂಥ ಈ ವಿಚಾರಗಳನ್ನು ಅವರ ಮುಂದೆ ಪ್ರಕಟ ಮಾಡಿ ಅದನ್ನು ಸ್ತುತಿಸಿ
ಆ ನಂತರದಲ್ಲಿ ಯಾವ ಕಾರಣಕ್ಕೋಸ್ಕರ ವೇದವ್ಯಾಸರು ಇಲ್ಲಿಗೆ ಬಂದರು ಅನ್ನೋ ವಿಚಾರವನ್ನು ವೇದವ್ಯಾಸರು ಶಂಕರ ಭಗವತ್ಪಾದರಿಗೆ ಹೇಳಿದರು ಅಂತ ತಿಳ್ಕೊಂಡು ಆ ಒಂದು ವಿಚಾರವನ್ನು ತಿಳಿದಂತಹ ಶಂಕರ ಭಗವತ್ಪಾದರು ಭಾಳ ಹರ್ಷಿತರಾಗಿ ಮುಂದೆ ವೇದವ್ಯಾಸರನ್ನು ಕುರಿತು ಶಂಕರ ಭಗವತ್ಪಾದರು ಏನು ಹೇಳಿದರು ಅನ್ನೋ ಮಾತನ್ನು ಮುಂದಿನ ಭಾಗದಲ್ಲಿ ಹೇಳೋಣ. ಇಲ್ಲಿಗೆ ಶಂಕರ ಭಗವತ್ಪಾದರ ಮತ್ತು ವೇದವ್ಯಾಸರ ಭೇಟಿ ಹೇಗಾಯಿತು ಅನ್ನೋದನ್ನು ತಿಳ್ಕೊಂಡ್ವಿ. ಎಲ್ಲರಿಗೂ ಕೂಡ ಗುರುಗಳ ಅನುಗ್ರಹ ಆಗಲಿ ಅಂತ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗಲಿ. ಶ್ರೀ ಗುರು ಚರಣಾರವಿಂದಾರ್ಪಣಮಸ್ತು. ನಮಸ್ಕಾರ.